ಟೇಜ್ ಸಭೆ ಆರಂಭವಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ಏನಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಉಭಯ ದೇಶಗಳ ಡಿಜಿಎಂಒಗಳು ಹೈ ವೋಲ್ಟೇಜ್ ಸಭೆ ನಡೆಸ್ತಾ ಇದ್ದಾರೆ. ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಅಧಿಕೃತ ಕದನ ವಿರಾಮ ಘೋಷಣೆ ಆಗತ್ತಾ ಅಥವಾ ಮತ್ತೆ ಭಾರತ ಸಮರಕ್ಕೆ ಸಿದ್ಧವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇಡೀ ವಿಶ್ವದ ಚಿತ್ತ ಈಗ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ಏನು ಸಭೆ ಮಾಡ್ತಾ ಇದ್ದಾರೆ, ಈ ಸಭೆಯತ್ತ ನೆಟ್ಟಿದೆ. ಹಾಟ್ಲೈನ್ ಮೂಲಕವಾಗಿ ಡಿಜಿಎಂಒಗಳು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಥಗಿತವಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಹತ್ವದ ಮಾತುಕತೆ ನಡೀತಾ ಇದೆ. ಗಡಿಯಲ್ಲಿ ಉದ್ವಿಗ್ನ ಕಡಿಮೆ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಈವರೆಗೆ ಏನೆಲ್ಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಇದೆಲ್ಲವನ್ನ ಕಡಿಮೆ ಮಾಡುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇನ್ನು ಸಭೆ ನಂತರ ಕದನ ವಿರಾಮ ಗೊಂದಲಕ್ಕೆ ತೆರೆ ಬೀಳುತ್ತೆ. ಭಾರತದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಜರ್ ಜನರಲ್ ಕಾಶಿಫ್ ಚೌಧರಿ ಇಬ್ಬರು ಮಾತುಕತೆ ಆರಂಭ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಮಾತುಕತೆ ಆರಂಭಿಸಿದ್ದಾರೆ. ಇನ್ನು ಈ ಮಾತುಕತೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಸಭೆ ಮಾಡಿದ್ರು. ಅದೇ ರೀತಿಯಾಗಿ CDS ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಪಾಕಿಸ್ತಾನದ ಜೊತೆಗೆ ಮಾತುಕತೆಗೆ ಒಂದು ವೇಳೆ ಮುಂದಾಗಿದ್ದೇ ಆದರೆ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಬೇಕು, ಯಾಕಂದರೆ ಈ ಹಿಂದೆ ಭಾರತದ ಸರ್ಕಾರ ಸ್ಪಷ್ಟವಾಗಿ ಒಂದು ನಿಲುವನ್ನು ಹೇಳಿತ್ತು. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯನ್ನು ಬಿಟ್ಟು ಯಾವಾಗ ಪಾಕಿಸ್ತಾನ ಬರುತ್ತೆ ಆಗ ಮಾತ್ರ ಅದರ ಜೊತೆ ಮಾತುಕತೆಗೆ ಮುಂದಾಗ್ತೀವಿ ಅಂತ ಹೇಳಿತ್ತು. ಅದರ ಹೊರತಾಗಿ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಅಸಾಧ್ಯ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿತ್ತು. ಆದರೆ ಈಗ ಯುದ್ಧದಂತಹ ಪರಿಸ್ಥಿತಿ ಇರೋದರಿಂದಾಗಿ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ಮಾತುಕತೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಯಾಕಂದರೆ ಪ್ರಮುಖವಾಗಿ ಭಾರತ ಏನೆಲ್ಲ ಷರತ್ತುಗಳನ್ನು ವಿಧಿಸುತ್ತೆ, ಪಾಕಿಸ್ತಾನದವರು ಏನೆಲ್ಲ ಷರತ್ತುಗಳನ್ನು ವಿಧಿಸ್ತಾರೆ, ಇದನ್ನು ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಭಾರತ ಸರ್ಕಾರ ಸಿಂಧು ಜಲಸಂಧಿಯನ್ನು ರದ್ದುಗೊಳಿಸಿದೆ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ಅಂತ ನೀರು ಬಂದ್ ಮಾಡಿದೆ. ಮತ್ತೊಂದೆಡೆ ಪಾಕಿಸ್ತಾನ ನೀರು ಬಿಡುಗಡೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇಡ್ತಾ ಇದೆ.